ಕೇಂದ್ರದ ಸಚಿವರಾದಂಥ ಪ್ರಕಾಶ್ ಜಾವಡೇಕರ್, ಪಿಯೂಷ್ ಗೋಯಲ್, ಅನಂತ್ ಕುಮಾರ್, ನಮ್ಮ ಸದಾನಂದ ಗೌಡರು ಇವೆಲ್ಲರ ಒಂದು ಕೋರ್ ಕಮಿಟಿ ಸಭೆ ಇಲ್ಲಿದೆ. ಸೊ ನಾನು ಹೇಗೂ ಪುತ್ತೂರಿಗೆ ಯಾತ್ರೆ ಬಂದಿದ್ದೆ, ಇಲ್ಲೇನೇ ಡೇಟ್ ಫಿಕ್ಸ್ ಮಾಡಿಕೊಂಡು ಅವರೆಲ್ಲ ಬಂದಿದ್ದಾರೆ. ಇವತ್ತು ಸಾಯಂಕಾಲದವರೆಗೂ ರಾಜ್ಯದ ರಾಜಕೀಯ ಪರಿಸ್ಥಿತಿಗಳ ಬಗ್ಗೆ ಚರ್ಚೆ ಮಾಡಿ ಕೆಲವು ಪ್ರಮುಖ ನಿರ್ಧಾರಗಳನ್ನು ತಗೊಳ್ಬೇಕು ಅಂತ ಬಂದಿದ್ದಾರೆ. ಚರ್ಚೆಗಳು ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನಾವು ಮಾಡೋರಿದ್ದಾರೆ. ನೈಋತ್ಯ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿ ವಿಚಾರದಲ್ಲಿ ಶಿಕ್ಷಕರ ಕ್ಷೇತ್ರದ್ದು, ಪದವೀಧರ ಕ್ಷೇತ್ರದ್ದು ಎರಡೂ ಸಹ ಚರ್ಚೆ ಮಾಡ್ತೇವೆ. ಅಲ್ಲಿ ಚರ್ಚೆ ಮಾಡಿ ಒಂದು ಅಂತಿಮವಾದಂಥ ಒಂದು ತೀರ್ಮಾನ ತಗೊಂಡು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಹೆಸರುಗಳನ್ನು ರೆಕಮೆಂಡ್ ಮಾಡಿ ಕಳಿಸೋ ಪ್ರಯತ್ನ ಮಾಡ್ತೇವೆ. ಬಿಜೆಪಿ ಸೇರ್ತಾ ಇದ್ದಾರೆ ವದಂತಿ ಇದೆ. ಡಿಕೆಶಿ ಬಿಜೆಪಿ ಸೇರ್ತಿದ್ದಾರೆ. ಇದರಲ್ಲಿ ಯಾವುದು ಇದರಲ್ಲಿ ಸತ್ಯಾಂಶ ಇಲ್ಲ, ಸುಮ್ಮನೆ ಗೊಂದಲ ಉಂಟು ಮಾಡುವಂಥ ಇದು ದುರುದ್ದೇಶದಿಂದ ಗೊಂದಲ ಉಂಟು ಮಾಡೋಕ್ಕೋಸ್ಕರ ಮುಖ್ಯಮಂತ್ರಿಗಳು ಮಾಡ್ತಿರುವಂಥ ಒಂದು ರಾಜಕೀಯ ದೊಂಬರಾಟ ಇದು. ಇದರಲ್ಲೇನು ಸತ್ಯಾಂಶ ಯಾವುದೂ ಇಲ್ಲ. ಅಲ್ಲ, ನೀವು ಆ ಪ್ರಶ್ನೆನೇ ಕೇಳಬೇಡ್ರಿ. ಗೊಂದಲ ಉಂಟು ಮಾಡುವಂಥ ರಾಜಕೀಯ ಷಡ್ಯಂತ್ರ ಮುಖ್ಯಮಂತ್ರಿದು ಅಂತ ಹೇಳ್ತಾರೆ. ಅದನ್ನಾಗಲೇ ಚರ್ಚೆ ಮಾಡಿದ್ದೀವಿ. ಅವ್ರಿಗೆ ಪ್ರಮುಖರು ಮಾತನಾಡ್ತಾರೆ, ಆ ಥರ ನಡ್ಕೊಳ್ಬಾರ್ದು. ನಾಳೆ ಟಿಪ್ಪು ಜಯಂತಿಗೆ ಈ ಭಾಗದಲ್ಲಿ ವಿರೋಧ ಬರ್ತಾರೆ. ಟಿಪ್ಪು ಜಯಂತಿ ಸರ್ಕಾರ ಸ್ವತಂತ್ರವಾಗಿ ಮಾಡೋದ ನಮ್ಮದೇನು ಅಭ್ಯಂತರ ಇಲ್ಲ. ಸರ್ಕಾರಿ ಕಾರ್ಯಕ್ರಮವಾಗಿ ಮಾಡುವಂಥದ್ದನ್ನು ಎಲ್ಲರೂ ವಿರೋಧ ಮಾಡ್ತಾಯಿದ್ದಾರೆ. ಟಿಪ್ಪು ಜಯಂತಿ ಮಾಡೋದು, ಹಿಟ್ಲರ್ ಜಯಂತಿ ಮಾಡೋದು, ಎಲ್ಲವೂ ಒಂದೇ ರೀತಿ ಅಂತ ನನ್ನ ಭಾವನೆ. ಇದೆಲ್ಲದೂ ವಿರೋಧ ಇದೆ. ಯಾರೂ ಇದನ್ನು ಕೇಳಿರಲಿಲ್ಲ. ದುರುದ್ದೇಶದಿಂದ ಇದೆಲ್ಲ ಒಂದು ರಾಜಕೀಯ ಗೊಂದಲ ಮಾಡೋಕ್ಕೋಸ್ಕರ ಮುಖ್ಯಮಂತ್ರಿಗಳು ಹುಟ್ಟಾಗ್ತಿರುವಂಥ ಗೊಂದಲಗಳು. ಟಿಪ್ಪು ಜಯಂತಿ ಕೊನೆ ಅಂತ ಹೇಳ್ಬೋದು. ನಮ್ಮ ಸರ್ಕಾರ ಬಂದ ತಕ್ಷಣ ಇಂಥ ಯಾವುದೇ ಜಯಂತಿಗಳು ನಡೆಯೋದಿಲ್ಲ, ಅದನ್ನು ಕೊನೆ ಮಾಡುತ್ತೆ. ಈ ಭಾಗದಲ್ಲಿ ಮಂಗಳೂರಿನಲ್ಲಿ ಈಗ ಕ್ರಿಶ್ಚಿಯನ್ರ ಭಾರಿ ವಿರೋಧ ಇದೆ. ಈಗ ಪ್ರೆಸ್ ಮೀಟ್ ಮಾಡಿ ಅಲ್ಲ, ಅವರು ಆ ಕಾಲದಲ್ಲಿ ಅವ್ರು ಯಾವ ರೀತಿ ಕ್ರಿಶ್ಚಿಯನ್ ಸಮುದಾಯಕ್ಕೆ ಕಿರುಕುಳ ಕೊಟ್ಟರು ಇದೆಲ್ಲ ಜಗತ್ತಿಗೆ ಗೊತ್ತಿರುವಂಥ ಸಂಗತಿ. ಆದ್ದರಿಂದ ಅಲ್ಪಸಂಖ್ಯಾತ ಮುಸ್ಲಿಂ ಬಂಧುಗಳಿಗೂ ಇದಕ್ಕೇನು ಪರವಾಗಿಲ್ಲ. ಈ ಉದ್ದೇಶಪೂರ್ವಕವಾಗಿ ವಾತಾವರಣವನ್ನು ಕೆಡಿಸಿ ಮತ್ತು ಗಮನವನ್ನು ಬೇರೆ ಕಡೆ ಸೆಳೆಯೋಕ್ಕೋಸ್ಕರ ಮುಖ್ಯಮಂತ್ರಿಗಳು ಮಾಡ್ತಿರೋ ಷಡ್ಯಂತ್ರ.